ಮಹಾರಾಷ್ಟ್ರದ ಮಹಾ ಸಂಗ್ರಾಮಕ್ಕೆ ಎಂದು ಕ್ಲೈಮ್ಯಾಕ್ಸ್ ಅಂತಾನೆ ಹೇಳಬಹುದು. ವಿಧಾನಸಭೆಯ 288 ಕ್ಷೇತ್ರಗಳಿಗೆ ಇಂದು ಮತದಾನ ನಡೀತಾ ಇದೆ. ಮಹಾಯುತಿ ಮಹಾವಿಕಾಸ ಅಘಾಡಿ ಕೂಟ ಮಧ್ಯೆ ಫೈಟ್ ಜೋರಾಗಿರುವಂಥದ್ದು. ಮಹಾರಾಷ್ಟ್ರ ಚುನಾವಣೆಯಲ್ಲಿ ಒಟ್ಟು 4,136 ಅಭ್ಯರ್ಥಿಗಳು ಅಖಾಡದಲ್ಲಿದ್ದಾರೆ. ಇನ್ನು ಈ ಒಂದು ಎಲೆಕ್ಷನ್ನಲ್ಲಿ 9.7 ಕೋಟಿ ಮತದಾರರು ತಮ್ಮ ಹಕ್ಕನ್ನ ಚಲಾವಣೆ ಮಾಡಲಿದ್ದಾರೆ. ಮಹಾರಾಷ್ಟ್ರದ ಮಹಾ ಸಂಗ್ರಾಮಕ್ಕೆ ಇವತ್ತು ಕ್ಲೈಮ್ಯಾಕ್ಸ್. ಒಟ್ಟು 288 ಕ್ಷೇತ್ರಗಳಿಗೆ ಇಂದು ಮತದಾನ ನಡೆಯಲಿದ್ದು, ಈಗಾಗಲೇ ಮತದಾನದ ಪ್ರಕ್ರಿಯೆಗಳು ಕೂಡ ಶುರುವಾಗಿದೆ. ಹೀಗಾಗಿ ಒಟ್ಟು 4,136 ಅಭ್ಯರ್ಥಿಗಳ ಭವಿಷ್ಯವನ್ನ ಮತದಾರ ಪ್ರಭು ಬರೆಯಲಿದ್ದಾನೆ. ಈ ಒಂದು ಎಲೆಕ್ಷನ್ನಲ್ಲಿ ಬರೋಬ್ಬರಿ 9.7 ಕೋಟಿ ಮತದಾರರು ತಮ್ಮ ಹಕ್ಕನ್ನ ಚಲಾಯಿಸಲಿದ್ದಾರೆ. ಮಹಾಯುತಿ ಮಹಾವಿಕಾಸ್ ಅಘಾಡಿ ಕೂಟ ಮಧ್ಯೆ ಫೈಟ್ ಕೂಡ ಜೋರಾಗಿರುವಂಥದ್ದು. ಯಾರ್ಯಾರು ಗೆದ್ದು ಬೀಗಲಿದ್ದಾರೆ, ಮತದಾರ ಪ್ರಭು ಯಾರಿಗೆ ತನ್ನ ಮತವನ್ನ ನೀಡಲಿದ್ದಾನೆ ಅನ್ನೋದರ ಕುರಿತಾಗಿ ಸಾಕಷ್ಟು ಕುತೂಹಲ ಕೂಡ ಇರುವಂಥದ್ದು. ಈಗಾಗಲೇ ಮತದಾನದ ಪ್ರಕ್ರಿಯೆಗಳು ಶುರುವಾಗಿದೆ. ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯ ಮತದಾನ ಪ್ರಕ್ರಿಯೆಗಳು ಶುರುವಾಗಿದ್ದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಅಂಡ್ ಜಾರ್ಖಂಡ್ನಲ್ಲೂ ಕೂಡ ಇಂದು ಅಂತಿಮ ಹಂತದ ಮತದಾನ ನಡೀತಾ ಇದೆ. 38 ಕ್ಷೇತ್ರಗಳಿಗೆ 2ನೇ ಹಂತದಲ್ಲಿ ಮತದಾನ ಇವತ್ತು ಜಾರ್ಖಂಡ್ನಲ್ಲಿ. ರಾಜ್ಯದಲ್ಲಿ ಬಿಜೆಪಿ ಹಾಗೂ ಜೆಎಂಎಂ ಕಾಂಗ್ರೆಸ್ ಮಧ್ಯೆ ಪೈಪೋಟಿ ಇರುವಂಥದ್ದು. 2ನೇ ಹಂತದಲ್ಲಿ ಒಟ್ಟು 528 ಅಭ್ಯರ್ಥಿಗಳಿದ್ದು 1.23 ಕೋಟಿ ಮತದಾರರು ತಮ್ಮ ಹಕ್ಕನ್ನ ಚಲಾವಣೆ ಮಾಡಲಿದ್ದಾರೆ. ಇನ್ನು ಜಾರ್ಖಂಡ್ನಲ್ಲಿ 81 ಕ್ಷೇತ್ರಗಳಿದೆ. ಅದರಲ್ಲಿ 38 ಕ್ಷೇತ್ರಗಳಿಗೆ ಇಂದು ಮತದಾನ ನಡೀತಾ ಇರುವಂಥದ್ದು. ಈಗಷ್ಟೇ ಶುರುವಾಗಿದೆ ಮತದಾನದ ಪ್ರಕ್ರಿಯೆಗಳು ಕೂಡ. ಬೆಳಗ್ಗೆ 7ರಿಂದ ಸಂಜೆ 6ರವರೆಗೂ ವೋಟ್ ಮಾಡೋದಕ್ಕೆ ಅವಕಾಶವನ್ನ ಕೂಡ ಕಲ್ಪಿಸಿಕೊಡಲಾಗಿರುವಂಥದ್ದು. ಒಂದು ಕಡೆ ಭಾರೀ ಕುತೂಹಲ ಮೂಡಿಸಿರುವ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ, ಮತ್ತೊಂದು ಕಡೆ ಜಾರ್ಖಂಡ್. ಇನ್ನು ಇವತ್ತು ಸಂಜೆಯೇ ಹೊರಬೀಳಲಿದೆ ಮತಗಟ್ಟೆಗಳ ಸಮೀಕ್ಷೆ. ಮಹಾರಾಷ್ಟ್ರ ಜಾರ್ಖಂಡ್ ರಾಜ್ಯಗಳ ವಿಧಾನಸಭೆ ಚುನಾವಣೆಯ ಮತಗಟ್ಟೆಗಳ ಸಮೀಕ್ಷೆ ಇವತ್ತು ಸಂಜೆನೇ ಹೊರಬೀಳಲಿದೆ. ವಯನಾಡು ಸೇರಿ ಕೆಲವು ಉಪಚುನಾವಣೆಗಳ ಮತಗಟ್ಟೆ ಸಮೀಕ್ಷೆ ಕೂಡ ಇವತ್ತು ಹೊರಬೀಳಲಿರುವಂಥದ್ದು. ಎಲ್ಲ ರಾಜ್ಯಗಳ ಫಲಿತಾಂಶ ನವೆಂಬರ್ 23ರಂದು ಪ್ರಕಟಗೊಳ್ಳಲಿದೆ. ಆದರೆ ಎಕ್ಸಿಟ್ ಪೋಲ್ಗಳ ಭವಿಷ್ಯ, ಮತಗಟ್ಟೆಗಳ ಸಮೀಕ್ಷೆ ಇವತ್ತು ಸಂಜೆನೆ ಹೊರಬೀಳಲಿದೆ. ಹೀಗಾಗಿ ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು. ಒಂದು ಕಡೆ ಮಹಾರಾಷ್ಟ್ರ ರಾಜ್ಯದ ಎಲ್ಲ 288 ವಿಧಾನಸಭಾ ಸ್ಥಾನಗಳಿಗೆ ಮತದಾನ ಪ್ರಕ್ರಿಯೆ ಶುರುವಾಗಿದೆ. ಇದರ ಜೊತೆಗೆ ಜಾರ್ಖಂಡ್ ವಿಧಾನಸಭೆಯ 38 ಸ್ಥಾನಗಳಿಗೆ 2ನೇ ಹಂತದ ಮತದಾನ ನಡೀತಾ ಇರುವಂಥದ್ದು. ಮಹಾರಾಷ್ಟ್ರ ವಿಧಾನಸಭೆಯ ಚುನಾವಣೆ ಒಂದೇ ಹಂತದಲ್ಲಿ ಮತದಾನ ನಡೀತಾ ಇದೆ. ಅಂದರೆ ಇಲ್ಲಿ ಒಟ್ಟು 288 ಸ್ಥಾನಗಳಿಗೆ 4,136 ಮಂದಿ ಸ್ಪರ್ಧೆ ಮಾಡಿದ್ದಾರೆ. ಇನ್ನು ಮಹಾರಾಷ್ಟ್ರದಲ್ಲಿ ಒಟ್ಟು 9.7 ಕೋಟಿ ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಲಿದ್ದಾರೆ. ಇತ್ತ ಜಾರ್ಖಂಡ್ನಲ್ಲಿ 528 ಅಭ್ಯರ್ಥಿಗಳಿದ್ದು 1.23 ಕೋಟಿ ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಲಿದ್ದಾರೆ. ಮತ್ತೊಂದು ಕಡೆ ಇವತ್ತು ಸಂಜೆನೆ ಮತಗಟ್ಟೆಗಳ ಸಮೀಕ್ಷೆ ಕೂಡ ಹೊರಬೀಳಲಿದೆ. ಒಂದು ಕಡೆ ಮಹಾರಾಷ್ಟ್ರದಲ್ಲಿ ಮಹಾಯುತಿ ಮಹಾವಿಕಾಸ್ ಅಘಾಡಿ ಕೂಟ ಮಧ್ಯೆ ಪೈಪೋಟಿ, ಇತ್ತ ಜಾರ್ಖಂಡ್ನಲ್ಲಿ ಜೆಎಂಎಂ ಮತ್ತು ಕಾಂಗ್ರೆಸ್ ಮಧ್ಯೆ ಪೈಪೋಟಿ. ಹೀಗಾಗಿ ಮತದಾರ ಪ್ರಭು
ಯಾರನ್ನ ಗೆಲ್ಲಿಸ್ತಾನೆ ಅನ್ನೋದರ ಕುರಿತಾಗಿ ಸಾಕಷ್ಟು ಕುತೂಹಲ ಇದೆ. ಇನ್ನಷ್ಟೇ ಕಾದು ನೋಡಬೇಕು. ಫಲಿತಾಂಶ ನವೆಂಬರ್ 23ಕ್ಕೆ ಪ್ರಕಟಗೊಳ್ಳಲಿದೆ. ಇನ್ನು ಸಂಜೆ ಎಕ್ಸಿಟ್ ಪೋಲ್ಗಳ ಭವಿಷ್ಯ ಹೊರಬೀಳಲಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.